ಮರುಮೌಲ್ಯಮಾಪನದ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಸುಲಿಗೆ ನಡೀತಾ ಇದೆ. ಮೈಸೂರು ವಿವಿಯ ಮೌಲ್ಯಮಾಪಕರು ಮಾಡುವ ತಪ್ಪಿಗೆ ವಿದ್ಯಾರ್ಥಿಗಳ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ವಿದ್ಯಾರ್ಥಿಗಳು ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಲು ಉತ್ತರ ಪತ್ರಿಕೆಯ ಫೋಟೋ ಕಾಪಿ ತರಿಸಿಕೊಂಡಾಗ ಮೌಲ್ಯಮಾಪನಕಾರರ ಬೇಜವಾಬ್ದಾರಿತನ ಬೆಳಕಿಗೆ ಬಂದಿದೆ. ಮರುಮೌಲ್ಯಮಾಪನಕ್ಕೆ ಮೈಸೂರು ವಿವಿ ಪದವಿ ವಿದ್ಯಾರ್ಥಿಗಳು ಒಂದು ವಿಷಯ ಮರುಮೌಲ್ಯಮಾಪನಕ್ಕೆ ₹1,100 ಕಟ್ಟಬೇಕಿದೆ. ಫೋಟೋ ಕಾಪಿ ತರಿಸಲು ಒಂದು ವಿಷಯಕ್ಕೆ ₹660 ಕಟ್ಟಬೇಕಿದೆ. ಅಲ್ಲಿಗೆ ಎರಡೂ ಸೇರಿ ₹1,760 ಆಗುತ್ತೆ. ಇಷ್ಟು ಹಣ ಕಟ್ಟಿ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಫೋಟೋ ಕಾಪಿ ತರಿಸಿಕೊಂಡು ನೋಡಿದಾಗ ಮೌಲ್ಯಮಾಪಕರು ಕೂಡ ಕೆಲವು ಉತ್ತರಗಳನ್ನೇ ಮೌಲ್ಯಮಾಪನವೇ ಮಾಡಿಲ್ಲ. ಈ ಸಲ ಏನಾಗಿದೆ ಅಂದ್ರೆ ನನ್ನ ಮಾರ್ಕ್ಸ್ ಶೀಟ್ನ ಅವರು ಕರೆಕ್ಟಾಗಿ ಟೋಟಲ್ ಮಾಡಿಲ್ಲ ಸರ್. ನಂದು ಕರೆಕ್ಟಾಗಿ ಟೋಟಲ್ ಮಾಡಿದ್ರೆ ನನಗೆ ಇಲ್ಲಿ 21 ಬರಬೇಕು, ಆದರೆ ಇವರು 19 ಕೊಟ್ಟಿದ್ದಾರೆ. ಆಮೇಲಿಂದ ಎಷ್ಟೊಂದು ಪೇಜಲ್ಲಿ ನಾನು ಬರ್ದಿರೋ ಆನ್ಸರ್ಸ್ಗೂ ಸರ್ ಅವರು ಇದು ಮಾಡಿದ್ದಾರೆ, ಕರೆಕ್ಟ್ ಮಾಡಿದ್ದಾರೆ, ಬಟ್ 0 ಅಂತ ಮೆನ್ಷನ್ ಮಾಡಿದ್ದಾರೆ ಸರ್. ನಾನು ಸಿಟಿಲಿರೋನು, ನಾನು ಅಫೋರ್ಡ್ ಮಾಡ್ತೀನಿ ಸರ್. ₹1,000 ನಾನು ಅಫೋರ್ಡ್ ಮಾಡೋ. ಈ ಪೇಪರ್ ಒಂದು ಪೇಪರ್ಗೆ ನಾವು ಜೆರಾಕ್ಸ್ ಕಾಪಿ ತರ್ಸೋಕ್ಕೆ ₹660. ಮತ್ತೆ ಈ ಜೆರಾಕ್ಸ್ ಕಾಪಿ ತರಿಸಿದ್ಮೇಲೆ ನಾನು ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ₹1,100. ಸಿಟಿಲಿರೋರು ನಾವು ಪೇ ಮಾಡ್ತೀವಿ. ಪಾಪ ರೂರಲ್ ಏರಿಯಾಸಲ್ಲಿ ಇರೋರು ಏನು ಮಾಡ್ತಾರೆ ಸರ್, ಇದು ತುಂಬ ದೊಡ್ಡ ಈ ಥರ ತೊಂದರೆ ಆಗ್ತಿದೆ ಸರ್. ನಾನಲ್ಲ, ತುಂಬ ಸ್ಟೂಡೆಂಟ್ಸ್ಗೆ ಈ ಥರ ರಿವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ಆಗ್ತಿದೆ. ಎಷ್ಟೊಂದು ಕಡೆ ಎಲ್ಲರೂ ಫೇಲ್ ಆಗಿದ್ದಾರೆ ಸರ್. ರಿವ್ಯಾಲ್ಯೂಯೇಷನ್ ಫೀಸ್ ₹1,100 ಇದೆ, ಪ್ಲಸ್ ಫೋಟೋ ಕಾಪಿ ಫೀಸು ₹600-700 ಇದೆ. ಒಟ್ಟು ಒಂದು ಪೇಜಿಗೆ ₹1,800 ಮಾಡ್ತಾರೆ. ಒಟ್ಟು 6 ಸಬ್ಜೆಕ್ಟ್ಗೆ 10,000 ಚಿಲ್ಲರೆ ಆಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಸಮಸ್ಯೆ ಆಗುತ್ತೆ, ತುಂಬ ಅನ್ಯಾಯ ಆಗಿದೆ. ಅದರಿಂದ ತಕ್ಷಣದಲ್ಲಿ ಏನು ಮೈಸೂರು ಯೂನಿವರ್ಸಿಟಿ ಕಮಿಟಿ ಇದೆ, ತಕ್ಷಣ ಫೀಸು ಒಟ್ಟು ಸರಿ ಮಾಡಬೇಕು, ಫೀಸ್ ಕಡಿಮೆ ಮಾಡಬೇಕು. ಮತ್ತು ಇಲ್ಲದಿದ್ದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಉಗ್ರ ಹೋರಾಟ ಮಾಡ್ತೇವೆ.